ದೇವ್ರೆ, ಇಂಟರ್ವ್ಯೂ ತಗೋತಾ ಇದ್ದೀನಿ. ಒಳ್ಳೆ ಕ್ಯಾಂಡಿಡೇಟ್ ಬರೋ ಥರ ಮಾಡಪ್ಪ. ಇಂಟರ್ವ್ಯೂಗೆ ಬಂದವರೆಲ್ಲ ಒಬ್ಬೊಬ್ಬರೇ ಬನ್ನಿ. ಮೇ ಕಮಿನ್ ಸರ್? ಎಸ್, ಬಾರಪ್ಪ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರಿ. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಐ ಆಮ್ ಅಜಯ್ ಕುಮಾರ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ರಾಜಶೇಖರ್. ಓಕೆ ಮಿಸ್ಟರ್ ರಾಜಶೇಖರ್. ಐ ಆಮ್ ಗ್ರೇಟ್ ಸನ್ ಆಫ್ ಮೈ ವಿಲೇಜ್ ಅಂಡ್ ಕಾಲೇಜ್. ಇಂಡಿಯಾ ಇಸ್ ಮೈ ಕಂಟ್ರಿ. ಐ ಲವ್ ಇಂಡಿಯಾ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಎಕ್ಸೆಪ್ಟ್ ಲೇಡೀಸ್. ನೋಡಪ್ಪ, ಈ ಜಾಬ್ಗೆ ಬೇಸಿಕ್ ಇಂಗ್ಲೀಷ್ ಇದ್ದರೆ ಸಾಕು. ಸರಿ ಬಿಡು, ಈ ಜಾಬ್ನ ನಿನಗೆ ಯಾಕೆ ಕೊಡಬೇಕು? ಅಂದರೆ ಏನು ಸರ್ ನಿಮ್ಮ ಉದ್ದೇಶ? ನಮ್ಮೂರಲ್ಲಿ ನಾನೇ ಜಾಸ್ತಿ ಓದಿದ್ದು. ಅದಲ್ಲಪ್ಪ, ನೀನು ನನಗೆ ಹೇಗೆ ಭರವಸೆ ಕೊಡ್ತೀಯಾ ಅಂತ. ಸರಿ, ನಾನು ನಿನಗೆ ಈ ಪೆನ್ನ ಕೊಡ್ತೀನಿ. ನೀನು ನನಗೆ ಈ ಪೆನ್ ಸೇಲ್ ಮಾಡಿದರೆ ನಾನು ನಿನಗೆ ಕೆಲಸ ಕೊಡ್ತೀನಿ, ಆಯಿತಾ? ಎಷ್ಟಿರುತ್ತೆ ಸರ್ ಇದು? ಅದೆಷ್ಟೇ ಇರಲಿ, ನೀನು ನನಗೆ 10 ರೂಪಾಯಿ ಮಾಡಿದ್ರೆ ಸಾಕು, ಅಷ್ಟೇ. 10 ರೂಪಾಯಾ? ಇದು 50ರಿಂದ 100 ರೂಪಾಯಿ ಇರುತ್ತೆ. ಸಾರಿ ಸರ್, ಇದು ನಾನು ಮಾರಲ್ಲ, ನಾನೇ ತೊಗೊಂಡೋಗ್ತೀನಿ. ಹೇ, ಹಂಗಲ್ಲಯ್ಯ, ನೀನು ಕಸ್ಟಮರ್ಗೆ ಹೇಗೆ ಕನ್ವಿನ್ಸ್ ಮಾಡ್ತೀಯ ಅಂತ ನೋಡಬೇಕು, ಅದಕ್ಕೋಸ್ಕರ ಅಷ್ಟೇ. ಈ ಕನ್ನಿಂಗು ಕನ್ವಿನ್ಸಿಂಗು ನಂಗೆ ಬರಲ್ಲ ಸರ್. ಈ ಜಾಬ್ ನನಗೆ ಬೇಡ, ಆದರೆ ನಾನು ನಿಮಗೆ ಪೆನ್ ಮಾತ್ರ ಕೊಡಲ್ಲ. ಅದು ನಾನು ಹೆಂಡತಿ ಕೊಟ್ಟಿರೋ ಗಿಫ್ಟ್ ಕಣಯ್ಯ. ಅದಿಲ್ಲದೆ ನಾವು ಮನೆಗೆ ಹೋದ್ರೆ ಅಷ್ಟೇ ನನ್ನ ಕತೆ. ಕೊಡು. ಅದು ನಂಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ, ಆಯಿತಾ? ಇವನಯ್ಯ, ಇರಪ್ಪ ಇರು. ತಗೋ 100 ರೂಪಾಯಿ. ನೀನು ಸೆಲೆಕ್ಟ್ ಆಗಿದೆಯಾ? ಪೆನ್ ಕೊಡು. ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಸರ್. ಓಹೋ, ಥ್ಯಾಂಕ್ ಯು ಸರ್. ಅಂತೂ ಕೆಲಸ ತಗೊಂಡ್ಬಿಟ್ಟ. ನೆಕ್ಸ್ಟ್. ಇವನು ಯಾರಯ್ಯ? ಓ, ನೀನಣ್ಣ ನಮ್ಮ ಏರಿಯಾದಲ್ಲಿ ಆಫೀಸ್ ಇಟ್ಟಿದ್ದು? ಯಾರು ಸರ್ ತಾವು? ಮಂಜು, ಶಿವಾಜಿನಗರ್ ಕಾ ಶೇರ್. ಏನಾಗಬೇಕಿತ್ತು ಸರ್? ಅದೇ ಏನೋ ಜಾಬ್ ಇದೆ ಅಂತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಕೊಂಡು ಹೋಗ್ಲಿಕ್ಕಿದೆ ಮದುವೆ ಮನೆನಾ? ಏನು ಮಾಡ್ಕೊಂಡಿದ್ದೀರಾ ಸರ್ ತಾವು? ಜೋಬ್ ಹೊಡಿಯೋದು, ಚೈನ್ ಸ್ನಾಚಿಂಗು, ಅಡ್ಡ ಬಂದ್ರೆ ತಲೆ ಹೊಡಿಯೋದು. ಅಂದರೆ ನೀವು ಫ್ಯೂಚರಲ್ಲಿ ಡಾನ್ ಆಗ್ಬೇಕು ಅನ್ಕೊಂಡೆ, ಸದ್ಯಕ್ಕೆ ಕಳ್ಳ. ಅದಕ್ಕೆ ನಾನೇನು ಮಾಡ್ಲಣ್ಣ? ನಮ್ದೇನಿದ್ರು ಚಾಕತ್ತಾಗಿ ಜೋಬು ಹೊಡಿತಾರ ಇತ್ತು. ಆದರೆ ಜನ ಅಪ್ಡೇಟ್ ಆಗಿದ್ದಾರೆ. ನಾನು ಚಾಕು ತೋರಿಸಿದ್ರೆ ಕೆಲವರು ಗನ್ ತೋರಿಸ್ಬಿಟ್ಟು ನನಗೆ ರಿವರ್ಸ್ ಜಾಬ್ ಹೊಡಿತಿದ್ದಾರೆ. ನಮ್ಮ ಮಾರ್ಕೆಟ್ ತುಂಬ ಡಲ್ ಆಗಿಬಿಟ್ಟಿದೆ, ಅದಕ್ಕೆ ಈ ಜಾಬ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವೀಗ ನಾನೆಲ್ಲಿ ಜಾಬ್ ಕೊಡ್ಲಣ್ಣ? ಸರಿ, ನಿಮ್ಮ ಮನೇಲಿ ಬರುತ್ತೆ ಸಾರ್. ನೀವು ಜಾಬ್ ಮಾಡೋ ಅವಶ್ಯಕತೆ ಇಲ್ಲ ಸಾರ್, ನಾನೇ ನಿಮ್ಮ ಮನೆ ಸ್ಯಾಲರಿ ಕಳಿಸ್ತೀನಿ. ನೀವು ದಯವಿಟ್ಟು ಹೊರಡಿ ಸರ್. ಆಯಿತು. ಸ್ಯಾಲ್ರಿ ಮನೆಗೆ ಬರಬೇಕು, ಇಲ್ಲಾಂದ್ರೆ ಗೊತ್ತಲ್ಲ, ಮಂಜು, ಶಿವಾಜಿನಗರ್ ಕಾ ಶೇರ್. ಸಾರ್, ನಾನು ಕಳಿಸ್ತೀನಿ ಸಾರ್, ನೀವು ದಯವಿಟ್ಟು ಹೋಗಿ ಸರ್. ಅದು ಆ ಭಯ ಇರಲಿ. ಯಪ್ಪ, ಇವನು ಹೋದ್ರೆ ಸಾಕು. ಎಂಥ ಪರಿಸ್ಥಿತಿ ಬಂತು ದೇವ್ರೆ. ಇವರಿಗೆ ನಾನು ಕೆಲಸ ಕೊಡ್ತಾ ಇದ್ದೀನೋ ಅಥವಾ ನಾನೇ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ ದೇವ್ರೆ.